ಸರ್ ಹೊಡಿಬೇಕು ಸರ್. ಒಳ್ಳೆ ಕ್ಯಾಮ್ರಾ ನಿಮ್ಗೆ ಒಳ್ಳೆ ಕ್ಯಾಮ್ರಾ. ನೋಡಲ್ಲ ಹಾಕು ಚಲೋ ಬಾ ಬನ್ನಿ. ನೋಡ್ರಿ ಒಂದು ನಿಮಿಷ ಏನು ಮಾಡಿ ಸರ್ ಬನ್ನಿ ಸರ್. ಮಠ ಮುರುಘಾ ಮಠಕ್ಕೆ ಬಂದಿದ್ದೀವಿ, ಚಿತ್ರದುರ್ಗ. ಬನ್ನಿ ಒಳಗೆ. ಪ್ರಶಾಂತವಾದ ಜಾಗ, ಅತ್ಯಂತ ಸುಂದರವಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ನಮ್ಮ ಪ್ಲೇಸ್. ಮುರುಘಾ ಮಠಕ್ಕೆ ಬಂದರೆ ಚಿತ್ರದುರ್ಗದಲ್ಲಿ ಈ ಗಾರ್ಡನನ್ನು, ಉದ್ಯಾನವನವನ್ನು ತಪ್ಪದೇ ವಿಸಿಟ್ ಮಾಡಿ. ಬಂಧುಗಳೇ, ನೀವೇನಾದರೂ ಚಿತ್ರದುರ್ಗಕ್ಕೆ ಬಂದರೆ ಆ ಚಿತ್ರದುರ್ಗದಲ್ಲಿರುವಂತಹ ಈ ಮುರುಘಾ ರಾಜೇಂದ್ರ ಶ್ರೀಮಠ ಭಾಳ ಅದ್ಭುತವಾಗಿರುವಂಥ ಒಂದು ಮಠ. ಆ ಮಠದಲ್ಲಿರುವಂತಹ ಮುರುಘಾವನ, ಈ ಮುರುಘಾವನದಲ್ಲಿ ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀರಿ, ಭಾಳ ಸುಂದರವಾಗಿರುವಂತಹ ಮೂರ್ತಿಗಳನ್ನು ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಎಲ್ಲ ವಿವಿಧ ರೀತಿಯ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ದನಕರುಗಳನ್ನು ಇಲ್ಲಿ ಭಾಳ ಅದ್ಭುತವಾಗಿರುವಂಥ ಒಂದು ಕೆತ್ತನೆಯ ಮೂಲಕ ಅದನ್ನು ಆಕರ್ಷಣೀಯವಾಗಿ ಇಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ನೀವು ಈ ಭಾಗಕ್ಕೆ ಏನಾದರೂ ಬಂದರೆ ಈ ಮುರುಘಾವನವನ್ನು ನೋಡ್ರಿ, ಸಂತೋಷ ಪಡಿ, ಆನಂದಿಸಿರಿ ಅಂತಂದರೆ ತಮ್ಮಲ್ಲಿ ವಿನಂತಿ. ಮುಳ್ಳಂದಿ ಏನಾರ ಮುಳ್ಳಂದಿ ತಗೊಳ್ರಿ. ಮಾಡಿ 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 ಮುಖ ಮುಂದಕ್ಕೆ ಬರ್ರಿ. ಬರ್ರಿ, ನೀವು ಹಂಗೆ ಇರ್ರಿ. ನಾವೀಗ ಚಿತ್ರದುರ್ಗದ ಶ್ರೀ ಮುರುಘಾ ರಾಜೇಂದ್ರ ಬೃಹನ್ಮಠದ ಮುರುಘಾ ಪಾರ್ಕ್ನಲ್ಲಿದ್ದೇವೆ. ನೀವು ಚಿತ್ರಗಳನ್ನು ನೋಡಬಹುದು. ಮನುಷ್ಯ ಮಂಗನಿಂದ ಹೇಗೆ ಮಾನವನಾದ ಅಂತಕ್ಕಂಥದ್ದನ್ನು ಚಾರ್ಲ್ಸ್ ಡಾರ್ವಿನ್ ಅವರು ತಮ್ಮ ಆರ್ಗ್ಯಾನಿಕ್ ಎವಲ್ಯೂಷನ್ ಅಂತಕ್ಕಂಥ ಒಂದು ಥಿಯರಿನ ಏನು ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಅದನ್ನು ಇಲ್ಲಿ ಚಿತ್ರರೂಪದಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಬಹಳ ಸುಂದರವಾಗಿ ಇದನ್ನು ಮಾಡಿದ್ದಾರೆ. ಇದೇ ರೀತಿ ಅನೇಕ ಚಿತ್ರಗಳನ್ನು ಇಲ್ಲಿ ಶಿಲ್ಪಕಲೆಯನ್ನಾಗಿ ಅಲ್ಲಿ ಪರಿವರ್ತನೆ ಮಾಡಿ ತುಂಬ ಸುಂದರವಾಗಿ ಮನಮೋಹಕವಾಗಿದೆ. ಯಾರಾದರೂ ಚಿತ್ರದುರ್ಗಕ್ಕೆ ಬಂದರೆ, ಮುರುಘಾ ಮಠಕ್ಕೆ ಬಂದಾಗ ದಯವಿಟ್ಟು ಈ ಪಾರ್ಕ್ನ ಒಂದು ಸಲ ಭೇಟಿ ಕೊಟ್ಟು ನೋಡಿ, ಇಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಅನುಭವಿಸಿ. ನಮಸ್ಕಾರ. ನೋಡ್ತಾ ಇದ್ದೀರಲ್ಲ, ನಮ್ಮ ಟ್ರೈಬಲ್ ಪೀಪಲ್, ಕಾಡು ಜನಗಳು ಅಂತ ಕರಿತೀವಿ. ಕರ್ನಾಟಕದ ಇತಿಹಾಸದ ಸಂಸ್ಕೃತಿಯಲ್ಲಿ ಕಾಡು ಜನಗಳ ಪಾತ್ರನೂ ಕೂಡ ತುಂಬ ಮಹತ್ವವಾಗಿರ್ತಕ್ಕಂಥ ಪಾತ್ರ. ಯಾಕಂದರೆ ಮಂಗನಿಂದ ಮಾನವ ಹೇಗೆ, ಹಾಗೆ ಕಾಡು ಜೀವನದಿಂದ ಇವತ್ತು ನಾವು ನಾಡು ಜೀವನಕ್ಕೆ ಬಂದಿದ್ದೀವಿ. ಅಂಥ ಕಾಡು ಜೀವನದ ಸಂಸ್ಕೃತಿಯನ್ನು ಬೆಟ್ಟ, ಗಿರಿಜನ ಅಂತ ಕರಿತೀವಿ. ಆ ಸಂಸ್ಕೃತಿಯನ್ನು ಕೂಡ ತೋರಿಸ್ತಕ್ಕಂಥ ಹಲವಾರು ಮೂರ್ತಿಗಳನ್ನು, ಹಲವಾರು ಚಿತ್ರಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ತುಂಬ ಸೊಗಸಾಗಿದೆ. ಮತ್ತೆ ಮುಂದೆ ಸಿಗೋಣ. ಕ್ರಿಸ್ತಪೂರ್ವ 6ನೇ ಶತಮಾನ. ಆಸೆಯೇ ದುಃಖಕ್ಕೆ ಮೂಲ. ಕ್ರಿಸ್ತಪೂರ್ವ 6ನೇ ಶತಮಾನ. ಆಸೆಯೇ ದುಃಖಕ್ಕೆ ಮೂಲ. ಗೌತಮ ಬುದ್ಧ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ. ಈತ
ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಡ್ಲಿಕ್ಕೆ ರಾಜನ ಅರಮನೆಯ ರಾಜಕುಮಾರನಾಗಿದ್ದರೂ ಕೂಡ, ವಿವಾಹ ಆಗಿದ್ದರೂ ಕೂಡ ಅರಮನೆಯನ್ನು ಬಿಟ್ಟು ಹೊರ ಹೋಗಿ ಒಬ್ಬ ವೃದ್ಧನನ್ನು, ರೋಗಿಯನ್ನು, ಇದಕ್ಕೆ ಬೇಕಾಗಿರ್ತಕ್ಕಂಥದ್ದಕ್ಕೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸರ್ವ ಸಂಪತ್ತನ್ನು ತ್ಯಜಿಸಿ, ಅರಮನೆ ಸುಖ ಭೋಗಗಳನ್ನು ತ್ಯಜಿಸಿ ತಪಸ್ಸನ್ನು ಮಾಡ್ತಾನೆ. 50 ವರ್ಷ ತಪಸ್ಸನ್ನು ಮಾಡಿದರೂ ಕೂಡ ಭಗವಾನ್ ಬುದ್ಧನಿಗೆ ದೇವರು ಯಾರು ಅಂತ ಕೇಳಿದರೆ ಅವನ ಉತ್ತರ ಮೌನವಾಗೇ ಇರುತ್ತೆ. ಅಂತಹ ಮಹಾಸಾಧಕ, ಬೌದ್ಧ ಧರ್ಮದ ಸಂಸ್ಥಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥ ಮಹಾಪ್ರವರ್ತಕ. ಹಡಪದ ಅಪ್ಪಣ್ಣ ಇದನ್ನೆಲ್ಲ ಹೇಳಿದವರು ಕೃಷ್ಣಪ್ಪ ಅವರು. ಹಿಂಗೆಲ್ಲ ವಚನಕಾರರೆಲ್ಲ ಮಾಡಿದ್ದಾರೆ ಅಂತ. ಕುಪ್ಪೆಯಲ್ಲಿ ಬಿದ್ದಂತಹ ಹಕ್ಕಿಯನ್ನು ಆರಿಸಿಕೊಂಡು ದಾಸೋಹ ಅಷ್ಟು ಸ್ವಲ್ಪ ಈ ಕಡೆ ವರ್ಣಸಂಕರದ ಆರೋಪ ಹೊತ್ತಂತಹ ಬಸವಣ್ಣನಿಗೆ ಬಹಿಷ್ಕಾರದ ಶಿಕ್ಷೆ ಆಗುತ್ತೆ. ಶಿವಶರಣರ ಮೇಲೆ ರಾಜ್ಯದ ಕಡೆಯಿಂದ ಒಂದು ದೌರ್ಜನ್ಯ ಕೂಡ ಅಲ್ಲಿ ಆಗುತ್ತೆ. ಶರಣರು 4 ದಿಕ್ಕುಗಳಲ್ಲಿ ಚದುರಿ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಗುಂಪು ಚನ್ನಬಸವಣ್ಣ ಮತ್ತು ಅಕ್ಕನಾಗಮ್ಮ, ಮಡಿವಾಳ ಮಾಚಿದೇವ ಮುಂತಾದವರು ಸೇರಿಕೊಂಡು ಈ ವಚನ ಸಂಪತ್ತನ್ನು ಉಳಿಸಿಕೊಳ್ಳಲು ಉಳಿವಿಯತ್ತ ಹೋಗ್ತಾರೆ. ಸೊ ಅಲ್ಲಿ ಹೋಗಿ ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಬಹಳ ವೀರಾವೇಶದಿಂದ ಹೋರಾಡ್ತಾರೆ. ಆ ಚಿತ್ರಣವನ್ನು ನೀವು ಇಲ್ಲಿ ಗಮನಿಸ್ಬೋದು. ವಚನದ ಮೂಟೆಗಳನ್ನು ಹೊತ್ತು ಹೇಗೆ ಶಿವಶರಣರು ಉಳಿವಿ ಕಡೆ ಪ್ರಯಾಣ ಬೆಳೆಸ್ತಿದ್ದಾರೆ ಅನ್ನೋದನ್ನು ಚಿತ್ರಕಲೆಯಲ್ಲಿ ಶಿಲ್ಪ ಮಡಿವಾಳ ಮಾಚಯ್ಯರವರ ಶಿಲ್ಪಕೃತಿ. ಹೀಗೆ ಮುಂದೆ ಬಂದರೆ ರೈತರ ಕುರಿತಾಗಿರ್ತಕ್ಕಂಥ ಕೆಲವು ಕಾಯಕ ಯೋಗಿ ಗಾಣದ ಕಣ್ಣಪ್ಪರವರ ಬಗ್ಗೆ. ಇಲ್ಲಿ ಕಲ್ಯಾಣ ಕ್ರಾಂತಿಗೆ ಕಾರಣವಾಗಿರ್ತಕ್ಕಂಥ ಹರಳಯ್ಯ, ಮಾದ್ರಸರ ಮಕ್ಕಳಾದವ ಶೀಲವಂತ ಮತ್ತು ಲಾವಣ್ಯವತಿ ಇವರ ಅಂತರ್ಜಾತಿ ವಿವಾಹವನ್ನು ಶಿಲ್ಪಕಲೆಯಲ್ಲಿ ತೋರಿಸಿದ್ದಾರೆ. ಅಂತರ್ಜಾತಿ ವಿವಾಹದ ನಂತರ ಶೀಲವಂತ ಮತ್ತು ಲಾವಣ್ಯಲನ್ನು ಹೇಗೆ ಕುದುರೆ ಆನೆ ಕಾಲಿಗೆ ಕಟ್ಟಿ ಎಳೆಸಿದರು ಎಂಬತಕ್ಕಂಥ ಒಂದು ಶಿಲ್ಪವನ್ನು ಕೂಡ ನಾವಿಲ್ಲಿ ನೋಡಬಹುದು. ಧೂಮಪಾನ ಕ್ಯಾನ್ಸರ್ಗೆ ಕಾರಣ. ಸ್ಕೆಲಿಟನ್ ನೋಡಿ ಬಾಯಿಂದ ಹೆಂಗೆ ಬೀಡಿ ಸಿಗರೇಟನ್ನು ಎಳಿತಾ ಇದ್ದಾನೆ ಅಂತ. ಪುಸ್ತಕ ಓದ್ತಾ ಇದ್ದಾನೆ, ಮಸ್ತಕಕ್ಕೆ ಪುಸ್ತಕಗಳನ್ನು ತುಂಬ್ತಾ ಇದ್ದಾರೆ. ಹಾಸ್ಯ ಜೀವನದಲ್ಲಿ ನಗ್ನಗ್ತಾ ಇರಬೇಕು ಅಂತ ಇಲ್ಲಿ ನೋಡಿ, ಹಾಸ್ಯವತಿ ನಗುವುದೇ ಸ್ವರ್ಗ ಅಂತ ಬೋರ್ಡ್ ಹಾಕಿದ್ದಾರೆ. ಗಾಂಧೀಜಿಯವರ 3 ಮಂಕಿಗಳು: ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ. ಆಧುನಿಕ ಮಂಕಿಗಳು: ಮೊಬೈಲು, ಕ್ಯಾಮ್ರಾ, ಫೋನು, ಹೀಗೆ